ಬೆಂಗಳೂರಿನಲ್ಲಿ BMTC ಬಸ್ ಚಾಲಕನ ಮೇಲೆ ಯುವಕ ಯುವತಿ ಹಲ್ಲೆ ನಡೆಸಿರ್ತಕ್ಕಂಥ ಘಟನೆ ಇವತ್ತು ನಡೆದಿದೆ. ಕಾರಣ ಏನು ಅಂತಂದರೆ ಸೈಡ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಬಸ್ಸನ್ನು ನಿಲ್ಲಿಸಿ ಬಸ್ ಡ್ರೈವರ್ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥ ಘಟನೆ. ಈ ಬಸ್ಸು ಹೆಗಡೆ ನಗರದಿಂದ ಭಾರತಿ ನಗರಕ್ಕೆ ಹೊರಟಿತ್ತು ಅಂತ ಗೊತ್ತಾಗಿದೆ. ಬೆಂಗಳೂರಿನಲ್ಲಿ BMTC ಬಸ್ ಚಾಲಕನ ಮೇಲೆ ಹಲ್ಲೆ ನಡೆದಂತಹ ಒಂದು ಘಟನೆ ಇವತ್ತು ನಡೆದಿದೆ. ಸೈಡ್ ಕೊಡಲಿಲ್ಲ ನಮ್ಮ ಬೈಕ್ಗೆ ಅನ್ನೋ ಕಾರಣಕ್ಕೆ ಯುವಕ ಯುವತಿ ಸೇರಿಕೊಂಡು ಈ ರೀತಿ ಹಲ್ಲೆ ನಡೆಸಿರೋದು. ಹೆಗಡೆ ನಗರದಿಂದ ಯಲಹಂಕ ಭಾರತಿ ನಗರದ ಕಡೆಗೆ ಹೊರಟಿತ್ತು ಬಸ್ಸು. ಆರಂಭದಲ್ಲಿ ಬೈಕ್ನಲ್ಲಿ ಬಂದ ಯುವಕ ಯುವತಿ ಮಾತಿನ ಚಕಮಕಿ ನಡೆಸಿದ್ದಾರೆ ಬಸ್ ಚಾಲಕನ ಜೊತೆ. ಆಮೇಲೆ ಬಸ್ಸನ್ನು ಅಡ್ಡಗಟ್ಟಿ ಹಲ್ಲೆ ಮಾಡಿದ್ದಾರೆ ಯುವಕ ಯುವತಿ. ಈಗ ಸದ್ಯಕ್ಕೆ ಯುವಕ ಯುವತಿಯ ವಿರುದ್ಧ ಸಂಪಿಗೆಹಳ್ಳಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಬಸ್ ಚಾಲಕ ದೂರನ್ನು ಕೊಟ್ಟಿದ್ದಾರೆ. ಕರ್ತವ್ಯದ ಮೇಲಿರ್ತಕ್ಕಂಥ ಯಾರನ್ನೇ ಆದರೂ ಈ ರೀತಿ ಹಲ್ಲೆ ಮಾಡ್ತಕ್ಕಂಥದ್ದು ದೊಡ್ಡ ಅಪರಾಧ. ನೋಡಿ ಬಸ್ಸಿಂದ ಡ್ರೈವರನ್ನು ಕೆಳಗಿಳಿಸಿ ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಂದರೆ ಎಷ್ಟು ದಿಮಾಕು, ಎಷ್ಟು ಕೊಬ್ಬಿರಬೇಕು ಇವರಿಗೆ. ಫಸ್ಟ್ ಆಫ್ ಆಲ್ ಈ ರೀತಿ ಮಾಡೋ ಹಾಗೆ ಇಲ್ಲ. ಅದು ಏನು, ಬಸ್ಸಲ್ಲಿ ಪ್ರಯಾಣಿಕರು ಇರಬೇಕಾದ್ರೆ ಅವ್ರಿಗೆಲ್ಲರಿಗೂ ತೊಂದರೆ ಕೊಟ್ಟಂಗೆ ಇದು ಡ್ರೈವರ್ನ ಇಳಿಸಿ ಹಲ್ಲೆ ಮಾಡಿರೋದು. ಇಂಥವರ ವಿರುದ್ಧ ನಿಜಕ್ಕೂ ಕೂಡ ಸೀರಿಯಸ್ ಆಗಿ ಆ್ಯಕ್ಷನ್ ತಗೋಬೇಕು ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅರುಣ ಅವರಿಂದ ಪಡ್ಕೊಳ್ಳೋಣ. ಅರುಣ, ಯಾವಾಗ ನಡೆದ ಘಟನೆ? ಬೈಕಲ್ಲಿ ಹಿಂದೆ ಹುಡುಗಿ ಕೂತಿದ್ದಾರೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಧಿಮಾಕು ಕೊಬ್ಬು ಪ್ರದರ್ಶನ ಮಾಡಿದ್ದ. ಈಗ ಸದ್ಯಕ್ಕೆ ಪೊಲೀಸರು ಏನು ಕ್ರಮ ತಗೊಂಡಿದ್ದಾರೆ ಇವ್ರ ವಿರುದ್ಧ? ಎಸ್ ಅರವಿಂದ್, BMTC ಚಾಲಕರ ಮೇಲೆ ಪದೇ ಪದೇ ಹಲ್ಲೆ ಪ್ರಕರಣಗಳು ಕೂಡ ಹೆಚ್ಚಾಗ್ತಾನೆ ಇದ್ದಾವೆ. ಅದರಲ್ಲೂ ಕೂಡ ಈ ಬಗ್ಗೆ BMTC ಅಧಿಕಾರಿಗಳು ಕೂಡ ಪೊಲೀಸ್ ಇಲಾಖೆಗೆ ಸಾಕಷ್ಟು ಒಂದು ಮನವಿಯನ್ನು ಮಾಡಿದರೂ ಕೂಡ ಇಂತಹ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ನಿನ್ನೆ ಈ ಒಂದು ಘಟನೆ ನಡೆದಿದೆ. ಪ್ರಮುಖವಾಗಿ ಹೆಗಡೆ ನಗರದಿಂದ ಭಾರತಿ ಸಿಟಿಗೆ ಹೋಗ್ತಕ್ಕಂತಹ ಒಂದು BMTC ಬಸ್ನ ಡ್ರೈವರ್ ಮೇಲೆ ಈ ಒಂದು ಹಲ್ಲೆ ಆಗಿದೆ. ಪ್ರಮುಖವಾಗಿ ಬಸ್ಸನ್ನು ಓವರ್ಟೇಕನ್ನು ಮಾಡಲಿಕ್ಕೆ ಯುವತಿಯನ್ನು ಹಿಂದೆ ಕೂಡಿಸ್ಕೊಂಡು ಹೋದಂತಹ ಯುವಕ ಹೋಗ್ತಾನೆ. ಆದರೆ ಸೈಡನ್ನು ಬಿಡದೆ ಇರ್ತಕ್ಕಂತಹ ವಿಚಾರವಾಗಿ ಬಸ್ನ ಡ್ರೈವರ್ನ ನಡುವೆ ವಾಗ್ವಾದ ಆಗುತ್ತೆ. ಈ ಮಾತಿನ ಚಕಮಕಿ ಕೂಡ ವಿಭೋಗಕ್ಕೆ ಹೋಗ್ಬಿಟ್ಟು ಅವರ ಮೇಲೆ ಹಲ್ಲೆ ನಡೆಸಿದಂತಹ ಒಂದು ಘಟನೆ ಕೂಡ ನಡೆದಿದೆ. ಈ ಬಗ್ಗೆ ಸಂಪಿಗೆಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿಯೂ ಕೂಡ ಪ್ರಕರಣ ದಾಖಲಾಗಿದೆ. ಆದರೆ ನಂತರ ಮಧ್ಯವರ್ತಿಗಳು ಅಂದರೆ ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ರೋ ಅವರುಗಳು ಇದನ್ನು ಕಾಂಪ್ರಮೈಸ್ ಮಾಡುವಂತಹ ಒಂದು ಅಂದರೆ ಈ ಒಂದು ಇಬ್ಬರು ಕೂಡ ಅಂಡರ್ಸ್ಟ್ಯಾಂಡ್ಗೆ ಬಂದುಬಿಟ್ಟು ಇದನ್ನು ಕೈಬಿಡಿ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳಿದರು. ಆದರೆ BMTC ಡ್ರೈವರ್ ಇದು ಯಾವುದನ್ನು ಕೇಳದೆ ಸಂಪಿಗೆಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿಯೂ ಕೂಡ ಈ ಬಗ್ಗೆ ದೂರನ್ನು ದಾಖಲಿಸಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಅರುಣ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ಏನು ಕ್ರಮ ತಗೊಂಡ್ರು? ನಿನ್ನೆಯಿಂದ ಇವನನ್ನು ಅರೆಸ್ಟ್ ಮಾಡಿದ್ರ ಈ ಗೂಂಡಾನ ಅಂತ ಫಸ್ಟ್ ಪ್ರಶ್ನೆ.